ಹಾಯ್ ಮೇಡಮ್. ಹಾಯ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ. ಹೇಗಿತ್ತು ಮೇಡಮ್ ಬಿಗ್ ಬಾಸ್ ಸೀಸನ್ 10 ಜರ್ನಿ ಅಂತ? ನೀವು ನೋಡಿದಾಗ ಹೇಗಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಒಂದಷ್ಟು ಚೆನ್ನಾಗಿರುವಂಥ ವಿಷಯಗಳಿದ್ವು, ಸ್ವಲ್ಪ ಚೆನ್ನಾಗಿಲ್ಲದಿರುವಂಥ ವಿಷಯಗಳು ಇದ್ವು. ಒಟ್ಟಿನಲ್ಲಿ ಜೀವನದಲ್ಲಿ ನಮಗೆ ಚೆನ್ನಾಗಿರೋದು ಇರಬೇಕು, ಚೆನ್ನಾಗಿಲ್ಲದಿರೋದು ಇರಬೇಕು. ಸೊ ಹಾಗಾಗಿ ಒಂದು ನಮ್ಮ ಜೀವನದಲ್ಲಿ ಹೊರಗಡೆ ಎಲ್ಲೂ ನೋಡೋಕ್ಕಾಗದಿರೋಂಥ ಒಂದು ಜರ್ನಿನ ನಾವು ಬಿಗ್ ಬಾಸ್ ಮನೆ ಒಳಗಡೆ ನೋಡ್ಕೊಂಡ್ಬಂದ್ವಿ. ಸೊ ಇಟ್ಸ್ ನೈಸ್. ಏನು ಇಷ್ಟ ಆಯಿತು ಅಂತ ಈ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದಿನ ಕಾಲ ನೀವು ಇದ್ರಲ್ಲ, ಏನು ನಿಮ್ಗೆ ಇಷ್ಟ ಆಯಿತು ಅಂತ? ಇಷ್ಟ ಆಗಿರೋದು ನಾನು ಹೇಗೆ ನಡ್ಕೊಂಡಿದ್ದೀನಿ ಅನ್ನೋದು, ಅಥವಾ ನಡ್ಕೋತೀನಿ, ಹೇಗೆ ಮಾತಾಡ್ತೀನಿ, ಹೇಗಿರ್ತೀನಿ ಅನ್ನೋದು ಜನರಿಗೆ ತಲುಪ್ತಲ್ಲ. ಸೊ ಆ ಒಂದು ವಿಷಯ ನನಗೆ ತುಂಬ ಇಷ್ಟ ಆಯಿತು. ಆದರೆ ಬಿಗ್ ಬಾಸ್ ಬಂದ ತಕ್ಷಣ ಯಾವ ರೀತಿ ಇತ್ತು ಜನರು ರಿಸೀವ್ ಮಾಡಿದ್ದು ಯಾವ ರೀತಿ ಇತ್ತು ಅಂತ? ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನನಗೆ ಒಂದು ಸ್ವಲ್ಪ ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಹೌದು, ಫ್ಯಾನ್ಸ್ ಇದ್ದರು, ಒಂದಷ್ಟು ಸೀರಿಯಲ್ಗಳ ಮೂಲಕ ಫ್ಯಾನ್ಸ್ ಇದ್ದರು, ಇನ್ನೊಂದಷ್ಟು ಸಿನಿಮಾಗಳ ಮೂಲಕ ಇದ್ದರು. ನೋಡುವಂಥ ರೀತಿ ಇವರೊಬ್ಬರು ಆರ್ಟಿಸ್ಟ್ ಅಥವಾ ಇವರೊಬ್ಬರು ಹೀರೋಯಿನು ಅನ್ನೋದಷ್ಟೇ ಇತ್ತು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಮ್ಮ ಮನೆ ಮಗಳು ಅನ್ನೋ ರೀತಿಯಾದ ಒಂದು ಪ್ರೀತಿ ಜನ ನನಗೆ ಕೊಟ್ಟರು. ಅದೇ ರೀತಿಯಾಗಿ ನನ್ನನ್ನು ತುಂಬ ಗ್ರ್ಯಾಂಡಾಗಿ ಸ್ವೀಕಾರ ಮಾಡಿಕೊಂಡ್ರು ಮನೆಗೆ ಬರೋ ಹೊತ್ತಿಗೆ. ಅದಲ್ಲದೆ ಒಂಥರ ಒಂದು ಅಷ್ಟೊಂದು ಪ್ರೀತಿ ನನಗೆ ಸಿಗುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಬೇಕಾದ್ರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಅದನ್ನಿನ್ನೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಅದಲ್ಲದೆ ಸಾಂಗ್, ಒಂದು ಬೆಂಕಿ ಬಂತು ಸಾಂಗ್, ಅದನ್ನು ನೋಡಿ ನಿಜವಾಗ್ಲೂ ನನಗೆ ಒಂಥರ ಶಾಕಿಂಗ್, ಸರ್ಪ್ರೈಸಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಸಾಂಗ್ ಬಂದ ಮೇಲೆ ನೀವು ಕೇಳಿದ್ದ ಏನಂತ? ಹೌದು. ಮತ್ತು ಮನೆ ಒಳಗಡೆ ನಾವು ಎಲ್ಲಿ ಕೇಳೋದಕ್ಕೆ ಸಾಧ್ಯ? ಅಲ್ಲ, ಬಂದ ತಕ್ಷಣ ಹೌದು. ಅಂದರೆ ನಾನು ಮನೆಗೆ ಬಂದ ಕೂಡಲೇ ನನಗೆ ಈ ಥರದೊಂದು ಸಾಂಗ್ ಇದೆ ಅಂತ ಅಂದ್ಬಿಟ್ಟು, ಸೊ ಕೇಳಿದ ತಕ್ಷಣ ಖುಷಿ ಆಯಿತು. ಆ್ಯಂಡ್ ನನ್ನನ್ನು ಸಪೋರ್ಟ್ ಮಾಡೋದಕ್ಕೆ ಅಂತ ಮಾಡಿದಂಥ ಒಂದು ಸಾಂಗ್, ಅದರಲ್ಲಿ ಪ್ರತಿಯೊಂದು ಪದಾನು ನನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅನ್ನೋ ರೀತಿಯಲ್ಲಿ ಶಮನ್ ನಾಗರಾಜ್ ಅವ್ರು ಬರೆದಿದ್ದಾರೆ. ಆಮೇಲೆ ಗೊತ್ತಾಯ್ತು ಅವ್ರು ನನ್ನ ಫ್ಯಾನ್ ಅಂತ ಹೇಳಿ. ಸೊ ಅದಕ್ಕೆ ತುಂಬ ಹತ್ತಿರದಿಂದ ನೋಡಿ ಬರ್ದಂಗೆ, ಅಂದರೆ ತೀರಾ ಗೊತ್ತಿರೋರು ಮಾತ್ರನೇ ಆ ಥರ ನನ್ನ ಬಗ್ಗೆ ಬರೆಯೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಂಡ್ ಅದು ತಲುಪಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು ಆ ಸಾಂಗ್, ಎಸ್ಪೆಷಲಿ ಆ ವರ್ಡ್ಸ್ ಪ್ರತಿಯೊಂದೂ ಹೇಗೆ ಫ್ರೇಮ್ ಮಾಡಿದ್ದಾರೆ. ನನಗೊಂಥರ ಖುಷಿ ಕೊಡ್ತು. ಬೇರೆಯವ್ರಿಗೆ ಎಷ್ಟದು ಚೆನ್ನಾಗಿ ಅನ್ಸಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ಸಪೋರ್ಟ್ ಬರ್ತಾ ಇದೆ ಜನರ ಕಡೆಯಿಂದ. ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ನಿಮಗೆ ಬಂದಾಗ, ನಿಮ್ಮನ್ನು ನೀವು ನೋಡ್ಕೊಂಡಾಗ ಬಿಗ್ ಬಾಸಲ್ಲಿ ಹೇಗೆ ಅನಿಸ್ತು ಅಂತ? ನೋಡಿರ್ತೀರ ಎಪಿಸೋಡ್ಗಳನ್ನೆಲ್ಲ ನೋಡಿ, ಏನು ಅನಿಸ್ತು ನಿಮ್ಗಂತ? ನಾನು ಹೆಚ್ಚು ಎಪಿಸೋಡ್ಸ್ ಎಲ್ಲ ಏನು ನೋಡಲಿಲ್ಲ, ಬಟ್ ಒಂದಷ್ಟು ಟ್ರಾಲ್ಸನ್ನು ನೋಡಿದೆ ನಾನು ಬಂದ ಮೇಲೆ. ನನಗೆ ಎಪಿಸೋಡ್ಸ್, ಬಿಕಾಸ್ ಅಲ್ಲೇ ಬಹಳಷ್ಟು ನಾವು ನೋಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ. ಆ್ಯಂಡ್ ನಮ್ಮ ಆಬ್ಸೆನ್ಸಲ್ಲಿ ನಡೆದಿರೋಂಥ ವಿಷಯಗಳನ್ನು ಈ ರೀತಿ ಆಯಿತು ಅಂತ ನನ್ನ ಸ್ನೇಹಿತರಾಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ಎಲ್ಲರೂ ತಿಳಿಸಿದ್ರು. ಬಟ್ ನೋಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಒಂದಷ್ಟು ಜನರ ಮೇಲೆ ಒಂದು ಒಪಿನಿಯನ್ನ ನಾವು ಫಾರ್ಮ್ ಮಾಡ್ಕೊಂಡಿರ್ತೀವಿ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಅದನ್ನು ನಾನು ಇವಾಗ ಬದಲಾಯಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದು ಹೇಗೆ ನಾನು ಕ್ಯಾರಿ ಮಾಡಿದ್ದೀನೋ ಅದು ಹಾಗೆ ಇರಲಿ ಅಂತ ಎಪಿಸೋಡ್ಸ್ ಏನು ಹೆಚ್ಚು ನೋಡೋದಕ್ಕೆ ಹೋಗಲಿಲ್ಲ, ಅಥವಾ ಎಪಿಸೋಡ್ಸ್ ಏನು ನೋಡಿಲ್ಲ. ಇನ್ಫ್ಯಾಕ್ಟ್ ನಾನು ಎಲಿಮಿನೇಷನ್ ಎಪಿಸೋಡ್ ಬಿಟ್ಟು ನಾನು ಯಾವುದೂ ನೋಡಲಿಲ್ಲ. ಬಟ್ ಕೆಲವೊಂದು ಟ್ರಾಲ್ಸ್ ನೋಡಿದಾಗ ಇರೋ ವಿಷಯ ಇದ್ದ ಹಾಗೆ ಕೊಟ್ಟಂತ ಕೆಲವೊಂದು ಟ್ರಾಲ್ ಪೇಜಸ್ ಇದ್ವು. ಐ ಅಪ್ರಿಷಿಯೇಟ್ ದಾಟ್. ನಿಜವಾಗ್ಲೂ ಇರೋ ವಿಷಯನ ಇದ್ದ ಹಾಗೇನೆ ಅವರು ಕನ್ವೆ ಮಾಡಿರುವಂಥ ರೀತಿ. ಇನ್ನು ಕೆಲವೊಂದು ಅಲ್ಲಿ ನಡೆದೇ ಇಲ್ಲದೇ ಇರೋಂಥ ಒಂದು ವಿಷಯನ ಈ ರೀತಿಯಾಗಿ ಕನ್ವೆ ಮಾಡಬಹುದು ಅನ್ನೋದನ್ನ ಕೆಲವರು ತೋರಿಸ್ಕೊಟ್ಟಿದ್ದಾರೆ. ಸೊ ಅದನ್ನ ನೋಡಿ ಒಂಚೂರು ಲೈಟಾಗಿ ಫನ್ನಿ ಅನ್ನಿಸ್ತು. ಶಾಕಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫನ್ನಿ ಅನ್ನಿಸ್ತು ಅದು. ಸೊ ಅಲ್ಲಿ ಭಾಳಷ್ಟು ವಿಷಯಗಳು ಕನ್ವೆ ಆಗುತ್ತೆ. ನಾವು ಒಂದು ಎಪಿಸೋಡ್ನಲ್ಲಿ ಏನು ನೋಡಿರ್ತೀವಿ ಅದನ್ನು ಒಂದು 2 ಸೆಂಟೆನ್ಸಲ್ಲಿ ಕನ್ವೆ ಮಾಡಿರ್ತಾರೆ. ಅದನ್ನ ನೋಡಿ ಒಂದು ಸ್ವಲ್ಪ ಕೆಲವೊಂದು ಚೆನ್ನಾಗಿ ಅನ್ನಿಸ್ತು, ಕೆಲವೊಂದು ಚೆನ್ನಾಗಿ ಅನಿಸ್ಲಿಲ್ಲ. ಬಟ್ ನಾನು ಅದನ್ನು ಹೆಚ್ಚು ನೋಡಿದ್ದು. ಸೊ ವಿಷಯಗಳು ಹೆಚ್ಚೇನು ಬದಲಾಗಲಿಲ್ಲ. ಯಾವುದೋ ಒಂದು ಲೈಟ್, ತೀರಾ ಸಣ್ಣ ವಿಷಯಗಳು, ಇದು ಹಿಂಗೂ ಕಾಣಿಸುತ್ತಾ ಅಂತ ನನ್ನನ್ನು ನಾನು ನೋಡಿಕೊಂಡಾಗ ಇಷ್ಟು ದೃಢವಾಗಿ ನಾನು ಮಾತಾಡ್ತೀನ ಅನ್ನೋದೊಂದು ನನಗೆ ಒಂದು ಸೆಕೆಂಡ್ ಕ್ವೆಶ್ಚನ್ ಮಾರ್ಕ್ ಆಗೋ ಥರ ಕಾಣಿಸ್ತು. ಸೊ ಲೈಕ್ ಇಟ್ ಇಸ್ ಟು ಡೈರೆಕ್ಟ್ ಟು ಫ್ಯೂ ಪೀಪಲ್ ಅನ್ನೋ ಥರ ಆಯಿತು. ಬಿಗ್ ಬಾಸ್ ಮನೆಯಲ್ಲಿ ತನೀಶ್ ಅವರು ಅಂದರೆ ತುಂಬ ಕಿರ್ಚಾಡ್ತಾರೆ, ಗಲಾಟೆ ಮಾಡ್ತಾರೆ, ಆ ಥರದ್ದೆಲ್ಲ ಕೇಳ್ಬರ್ತೀವಿ. ಎಲ್ಲರೂ ಹೇಳಿದ್ರೆ ನಿಮಗೆ ಬಂದಾಗ ಯಾರಾದರೂ ಆ ಥರ ಏನಾದರೂ ಹೇಳಿದ್ರಾ ಅಂತ? ಅದು ಆ್ಯಕ್ಚುಲಿ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಬೋತ್. ಯಾಕಂದರೆ ಮನೆ ಒಳಗಡೆ ಎಷ್ಟು ಮಾತಾಡ್ತೀಯ ನೀನು, ಅಥವಾ ಎಷ್ಟು ಕಿರ್ಚಾಡ್ತೀಯ ನೀನು, ನಿನ್ನ ವಾಯ್ಸ್ ಇರಿಟೇಷನು ಅಂತ ಹೇಳಿದವರೇ ಹೆಚ್ಚು. ನಾನು ಹೊರಗಡೆ ಬಂದು ನೋಡಿದಾಗ ಅದು ಎಲ್ಲೂ ಆ ರೀತಿ ಅನಿಸ್ಲಿಲ್ಲ. ಆ್ಯಂಡ್ ನನ್ನ ಹತ್ರ ಮಾತಾಡ್ದಂಥವ್ರಾಗಿರ್ಬೋದು, ಅಥವಾ ನನಗೆ ವಿಷಯನ ತಲುಪಿಸಿದಂಥವ್ರಾಗಿರ್ಬೋದು, ಎಲ್ಲರೂ ಹೇಳಿದ್ದು ನೀವು ಮಾತಾಡೋ ರೀತಿನೇ ನಮ್ಗೆ ಇಷ್ಟ ಆಗಿದ್ದು. ನೀವು ಇಷ್ಟು ಜೋರಾಗಿ ದೃಢವಾಗಿ ಮಾತಾಡ್ತೀರಾ, ಅದೇನೇ ನಮ್ಗೆ ತುಂಬ ಇಷ್ಟ ಆಗಿದೆ. ತನಿಷಾ ಅಂತಂದರೆ ಈ ರೀತಿ ಇರಬೇಕು, ಈ ರೀತಿ ಮಾತಾಡಲಿಲ್ಲ ಅಂತಂದರೆ ಪ್ರಾಬಬ್ಲಿ ನಮಗೆ ನೀವು ಇಷ್ಟ ಆಗ್ತಿರ್ಲಿಲ್ವೇನೋ ಅನ್ನೋ ಒಂದು ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದಾಗ
ಯಾಕಿಷ್ಟು ಬದಲಾವಣೆ ಮನೆ ಒಳಗಡೆ ಯಾಕಷ್ಟು ಅವ್ರಿಗೆ ಹಂಗೆ ಅನ್ನಿಸ್ತಿತ್ತು. ಮೋಸ್ಟ್ಲಿ ಇರೋ ವಿಷಯನ ಇದ್ದಾಗ ಹೇಳಿದ್ರೆ ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ವೇನೋ. ಸೊ ಆ ಕಾರಣಕ್ಕೆ ಅವ್ರು ನನಗೆ ಅದನ್ನ ಪದೇ ಪದೇ ಹೇಳಿ 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 ಆ ಕಡೆ ನಾಮಿನೇಷನ್ ಅಲ್ಲೂ ಅದೇ, ಈ ಕಡೆ ಇನ್ಯಾವುದೋ ಕಳಪೆ ಅಂತ ಹೇಳ್ಬೇಕಾದ್ರೂ ಆ ಟಾಪಿಕ್ ಬರೋದು, ಅಥವಾ ಬೇರೆ ಇನ್ನೆಲ್ಲೋ ಒಂದು ನೆಗೆಟಿವ್ ಅನ್ನೋ ಒಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡ್ಬೇಕಂತಂದ್ರೆ ಅದು ಒಂದೇ ವಿಚಾರ ಪದೇ ಪದೇ ಹೇಳ್ತಿದ್ದು. ಬೇರೆ ಯಾವ ವಿಚಾರದಲ್ಲೂ ಅಲ್ಲಿರೋರು ಯಾರು ನೆಗೆಟಿವ್ ಆಗಿ ಮಾತಾಡಿದ್ ನನಗೆ ಕೇಳಿಸಿಲ್ಲ. ಬಟ್ ಈ ವಾಯ್ಸ್ ಅನ್ನೋ ಒಂದು ವಿಚಾರದಲ್ಲಿ, ಮಾತು ಅನ್ನೋ ಒಂದು ವಿಚಾರದಲ್ಲಿ ಬಹಳಷ್ಟು ಸಲ ವಿನಯ್ ಆಗಿರ್ಬೋದು, ನಮ್ರತ ಆಗಿರ್ಬೋದು, ಕೊನೆಗೆ ಸಂಗೀತ ಅವರು ಆಗಿರ್ಬೋದು, ಅಂದ್ರೆ ಈ ವಾಯ್ಸ್ ನನಗೆ ತೊಂದರೆ ಆಗ್ತಾ ಇದೆ ಅನ್ನೋ ರೀತಿನಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಿದ್ರು. ಬಟ್ ಹೊರಗೆ ಬಂದು ನೋಡಿದಾಗ ಆ ರೀತಿ ಏನು ಇಲ್ಲ ಅನ್ನೋದು ನೋಡಿ ನನಗೂ ಒಂಥರ ಖುಷಿ ಆಯ್ತು. ಇಂದು ಏನಂದ್ರೆ ನಾವು ಬಿಗ್ ಬಾಸ್ ಇಂದ ಬಂದವರೆಲ್ಲ ಹೇಳಿದ್ರೆ ತುಂಬಾ ಹೈಲೈಟ್ ಆಗೋಕ್ಕೋಸ್ಕರ ತುಂಬಾ ವಾಯ್ಸ್ ರೈಸ್ ಮಾಡ್ತಾರೆ, ಆ ಥರದ್ದು ಏನಾರು ಅಂತಾರೆ. ಅದನ್ನೆಲ್ಲ ಏನು ಇದು ಮಾಡ್ತೀರಿ ಅಂತ ಎಲ್ಲ ಬಂದವರೆಲ್ಲ ಹಾಗೆ ಅವ್ರು ಸುಮ್ಮನೆ ಹೈಲೈಟ್ ಆಗೋಕ್ಕೋಸ್ಕರ ಸುಮ್ಮನೆ ವಾಯ್ಸ್ ರೈಸ್ ಮಾಡ್ತಾರೆ, ಆ ಥರದ್ದೆಲ್ಲ ಹೇಳ್ತಾರೆ. ಅದೆಲ್ಲ ಏನು ಅಂತ ಈಗ ಯಾರಾದ್ರೂ ಒಬ್ರು ತಪ್ಪು ಮಾಡಿದಾಗ ಇದನ್ನ ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ಅದು ಇರಿಟೇಟ್ ಆಗುತ್ತೆ. ಅದು ನನಗೆ ಅನ್ಸ್ಲಿಲ್ವೇ, ನನಗೆ ಆ ರೀತಿ ಅನ್ಸ್ಲಿಲ್ಲ, ನಂಗೆ ಹೇಳಬೇಕು ಅನ್ನಿಸ್ತು, ಹೇಳಿದ್ದೆ. ಅಂಡ್ ಹೇಳುವಾಗ ಕೂಡ ಬಹಳಷ್ಟು ಜನ ಕೆಲವರು ತಗೊಂಡವ್ರಿದ್ದಾರೆ ಈ ವಿಚಾರವನ್ನ. ಕೆಲವೊಂದನ್ನ ಹೇಳಿದಾಗ ಇದು ಯಾವುದೋ ಒಂದು ಸರಿ ಇಲ್ಲ ಅಂತ ಒಂದು ಎಕ್ಸ್ಪ್ರೆಸ್ ಮಾಡಿದಾಗ ನಾನು ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಅದು, ಏನು ಮಾಡೋಕ್ಕಾಗಲ್ಲ. ಅಂಡ್ ಅದನ್ನು ನೋಡಿ ಕಲ್ತಂತವ್ರು ಇದ್ದಾರೆ. ಯಾರಿದನ್ನ ಬ್ಲೇಮ್ ಅಂತ ಒಂದು ಮಾಡ್ತಿದ್ರು ಅಥವಾ ಯಾರಿಗಿದು ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ರು, ಅವರೇ ನಾನು ಇದನ್ನ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ದಂತ ವಿಚಾರಗಳಿದೆ. ಸೊ ಯು ಹ್ಯಾವ್ ಅನ್ ಆನ್ಸರ್.